ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದಿಂದ ಭಾವಿಸ್ತೀನಿ. ತುಂಬ ತಿಂಗಳ ನಂತರ ನನ್ನ ಫಸ್ಟ್ ವ್ಲಾಗ್ ತುಂಬ ಖುಷಿ ಆಗ್ತಾ ಇದೆ ನನಗೇನೆ. ನಾನು ಹೇಗಾದರೂ ಮಾಡಿ ಟೈಮ್ ಮಾಡಿ ಈ ಒಂದು ವ್ಲಾಗನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ. ಈ ವ್ಲಾಗನ್ನು ಎಂಡ್ ತನಕ ನೋಡಿ ಫ್ರೆಂಡ್ಸ್, ಯಾಕಂತ ಹೇಳಿದರೆ ಇದರಲ್ಲಿ ನಾನು ಕೃಷಿಗೆ ಸಂಬಂಧಪಟ್ಟಂತಹ ತುಂಬ ಮುಖ್ಯವಾಗಿರುವಂತಹ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದ್ದೀನಿ. ಹಾಗಾಗಿ ಎಂಡ್ ತನಕ ವಿಡಿಯೋವನ್ನು ನೋಡಲಿಕ್ಕೆ ಮರಿಬೇಡಿ. ನಾನಿಲ್ಲಿ 2-3 ದಿನದ ವ್ಲಾಗನ್ನು ಒಟ್ಟಿಗೆ ಸೇರಿಸಿಬಿಟ್ಟು ಮಾಡ್ತಾ ಇದ್ದೀನಿ. ಇದು ನಾನು ಆಫೀಸಿಂದ ಬಂದಾದ ನಂತರ ಮನೆಯ ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದೀನಿ. ಹಾಗೆಯೇ ಜೋಶ್ವಾಸ ಸ್ಕೂಲಿಂದ ಬಂದಾಗಿದೆ. ಇವಾಗ ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಹೊರಗಡೆ ಒಲೆಯಲ್ಲಿ ಬೆಂಕಿ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಜೋಶ್ವಾ, ನಮಗೆ ಇಲ್ಲಿ ಎಂತ ಮಾಡೋದು ಜೋಶ್ವಾ? ನೀನು ಇವತ್ತು ಬೆಂಕಿ ಮಾಡೋದು. ಫಸ್ಟಿಗೆಲ್ಲ ತೆಗಿಬೇಕಿದು ಬೂದಿ ಎಲ್ಲ ತೆಗಿಬೇಕು. ಬೂದಿ ತೆಗಿಬೇಕು ಬೇಗ. ವೆರಿ ಗುಡ್, ವೆರಿ ಗುಡ್. ಇವತ್ತು ಜೋಶ್ವನಿಗೆ ಎಂತ ಜೋಶು? ಫೈರ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ತುಂಬಾ ಉಂಟು. ಸರಿ ಕ್ಲೀನ್ ಮಾಡಬೇಕು. ತೆಗಿ. ಇವತ್ತು ನಾನು ಸಂಜೆ ಬಂದುಬಿಟ್ಟು ಇಲ್ಲಿ ರೈಸ್ ಇಡ್ತಾ ಇದ್ದೀನಿ ಹೊರಗಡೆ ಅನ್ನ ಮಾಡಲಿಕ್ಕೆ. ಇವತ್ತು ಬೆಳಿಗ್ಗೆ ನಾವು ಮಾಡಿರಲಿಲ್ಲ, ಜಾಸ್ತಿಯಾಗಿ ಬೆಳಿಗ್ಗೆನೇ ಇಡುವಂಥದ್ದು. ಆದರೆ ಇವತ್ತು ಬೆಳಿಗ್ಗೆ ಅನ್ನ ಇತ್ತು ಅಂತ ಹೇಳಿ ನಾನು ಸಂಜೆಗೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡ್ಬೋದು ಜೋಶ್ವಾ ನನ್ನ ಜೊತೆನೇ ಇದ್ದಾನೆ ಇಲ್ಲಿ. ಸ್ಕೂಲಿಂದ ಬಂದಾದ ನಂತರ ಅವನಿಗೆ ಜಾಸ್ತಿಯಾಗಿ ಟಿ ವಿ ನೋಡೋದು ಅದೆಲ್ಲ ಮಾಡ್ತಾನಲ್ವ, ಹಾಗಾಗಿ ಜಾಸ್ತಿಯಾಗಿ ಟಿ ವಿ ನೋಡೋದು ಬೇಡ ಅಂಥೇಳಿ ನನ್ನ ಜೊತೆಗೆ ಅವನಿಗೆ ಕರ್ಕೊಂಡು ಬಿಡ್ತೀನಿ. ಇಂಟರ್ನೆಟ್ಟೇ ಆಫ್ ಮಾಡಿಬಿಡ್ತೀನಿ ನಾನು. ಇಲ್ಲದಿದ್ದರೆ ಈಗ ಮಕ್ಕಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಆಪ್ರೇಟ್ ಮಾಡೋದೆಲ್ಲ. ಅದಕ್ಕೋಸ್ಕರ ನಾನು ಮೆಲ್ಲ ಅವನಿಗೆ ಗೊತ್ತಿಲ್ಲದಾಗಿ ಇಂಟರ್ನೆಟ್ ಇದ್ದು ಸ್ವಿಚ್ ಏನಿದೆ ನೋಡಿ ಅದನ್ನೇ ತೆಗೆದು ಬಿಡ್ತೀನಿ. ಸೊ ಅದನ್ನು ಆಫ್ ಮಾಡಿದ ತಕ್ಷಣ ಹೊರಗಡೆ ಬಂದುಬಿಡ್ತಾನೆ ನನ್ನ ಜೊತೆಗೆ. ಏನಾದರೂ ಇಲ್ಲಿ ಉಪದ್ರ ಮಾಡ್ತಾನೆ. ಆದರೆ ಇಡೀ ದಿನ ಟಿ ವಿ ನೋಡಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅವನು ಟಿ ವಿ ನೋಡೋದು. ಅದಕ್ಕೆ ಇಲ್ಲಿ ಏನಾದರೂ ಕೆಲಸ ಏನಿದ್ರು ನನ್ನ ಜೊತೆಗೆ ಮಾಡ್ತಾ ಇರ್ತಾನೆ, ಡಬಲ್ ಕೆಲಸ ಮಾಡ್ತಾನೆ. ಆದರೆ ಪರವಾಗಿಲ್ಲ ಅಂಥೇಳಿ ನಾನು ಅವನನ್ನು ನನ್ನ ಜೊತೆಗೇ ಇಟ್ಕೊಳ್ತೀನಿ. ಇವಾಗ ನೋಡ್ಬೋದು ಬೆಂಕಿ ಮಾಡಲಿಕ್ಕೆ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಅದನ್ನು ಬೆಂಕಿ ಮಾಡೋದಕ್ಕಿಂತ ಜಾಸ್ತಿ ಅದರಲ್ಲಿ ಆಟ ಆಡೋದೇ ಜಾಸ್ತಿ ಅವನು. ಹಾಗಾಗಿ ಇಲ್ಲಿ ಬಂದು ನನ್ನ ಜೊತೆಗೆ ಇಲ್ಲಿ ಸ್ವಲ್ಪ ಬೆಂಕಿ ಮಾಡಲಿಕ್ಕೆ ಬಂದಿದ್ದಾನೆ. ಹಾಗೆ ನಾನು ನನ್ನದು ಬಾಕಿ ಏನೆಲ್ಲ ಕೆಲಸ ಇದೆ ನೋಡಿ ಪೆಂಡಿಂಗ್ ಅಂತ ಹೇಳಿದರೆ ಬೆಳಿಗ್ಗೆ ನನ್ನಿಂದ ಸಾಧ್ಯವಾಗುವಷ್ಟು ನನ್ನ ಕೆಲಸವನ್ನು ಮಾಡಿ ಹೋಗಿಡ್ತೀನಿ. ಅಂದರೆ ಸಂಜೆ ಹೊತ್ತಿಗೆ ಬಾಕಿ ಏನೆಲ್ಲ ಉಳಿದಿದೆ ನೋಡಿ ಕೆಲಸ. ಸೊ ಅದರ ಪ್ರಕಾರ ಡಿವೈಡ್ ಮಾಡಿಕೊಂಡು ನಾನು ಇವಾಗ ಮಾಡ್ತಾಯಿದ್ದೀನಿ. ನಮ್ಮದು ಹೌಸ್ ಹೆಲ್ಪರ್ ಯಾರಿದ್ದಾರೆ ಅವರು ಸಹ ಇವಾಗ ಬರ್ತಾ ಇಲ್ಲ. ಅವ್ರದ್ದು ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅಂಥೇಳಿ ಇವಾಗ ತುಂಬ ಸಮಯ ಇತ್ತು ಅವರು ಬರದೆ. ಹಾಗಾಗಿ ಸ್ವಲ್ಪ ಟಫ್ ಆಗ್ತಾ ಇದೆ ಅಂತ ಹೇಳಿದರೆ ನನಗೆ ಮನೆಯಲ್ಲೇ ಇರುವಾಗ ನಾನು ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ರೆಗ್ಯುಲರಾಗಿ ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಟಫ್ ಆಗುತ್ತೆ ಮ್ಯಾನೇಜ್ ಮಾಡಲಿಕ್ಕೆ ಅಂತ ಹೇಳಿದರೆ. ಏನು ಟಾಸ್ಕ್ ಇದೆ ಅದನ್ನು ಮನೆಯದ್ದು ಕೆಲಸವನ್ನು ಸ್ವಲ್ಪ ಡಿವೈಡ್ ಮಾಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೌಸ್ ಹೆಲ್ಪರ್ಸ ಬರ್ತಾ ಇಲ್ಲ ಅಲ್ವಾ, ಹಾಗಾಗಿ ಪ್ರತಿಯೊಂದು
ಜಾಬ್ ಏನಿದೆ ನೋಡಿ, ಮನೆದು ಕೆಲಸ ಆಗಿರ್ಬೋದು, ಅದನ್ನೆಲ್ಲ ನಾನು ಸೆಟ್ ಆಗುವವರೆಗೆ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಆಫೀಸ್ ಮತ್ತು ಮನೆ ಅಂತೇಳಿ ಹೇಳುವಾಗ ಕೆಲವೊಮ್ಮೆ ಸಮಯ ಸಿಗೋದಿಲ್ಲ. ಹಾಗಾಗಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕಾದ್ರೆ ನಮಗೆ ಸಮಯ ಸಿಗಬೇಕು. ಅದಕ್ಕೋಸ್ಕರ ನಾನು ಇವಾಗ ಎಷ್ಟು ನನ್ನಿಂದ ಆಗುತ್ತೆ ಒಂದು 10 ಅಥವಾ 15 ನಿಮಿಷದ ವೀಡಿಯೋಸನ್ನು ನನ್ನ ಜೊತೆಗೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ಮತ್ತೊಮ್ಮೆ ವೀಡಿಯೋಸನ್ನು ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇವಾಗ ನಾನು ನೆಕ್ಸ್ಟ್ ಡೇದ್ದು ಬೆಳಿಗ್ಗೆಯಿಂದ ವ್ಲಾಗನ್ನು ಈ ಒಂದು ವಿಡಿಯೋದಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ನೋಡ್ಬೋದು ಎಷ್ಟೊಂದು ನಮ್ಮ ಮನೆಯಲ್ಲಿ ದಾಸವಾಳದ ಕಲರ್ ಹೂಗಳಾಗಿದೆ ಅಂತ ಹೇಳಿ. ತುಂಬ ಹೂಗಳಾಗುತ್ತೆ. ಈಗ ನಾವು ಸಾವಯವದ ಗೊಬ್ಬರವನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಾನು ತುಂಬ ವೀಡಿಯೋಸನ್ನು ಶೇರ್ ಮಾಡಿದ್ದೀನಿ ಕೂಡ. ಹಾಗೆ ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ ಎದ್ದು ಆಲ್ಟರಿಗೆ ಹೂ ಇಟ್ಟರೆ ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಹಾಗೆಯೇ ಆಲ್ಟರ್ಸ್ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ತುಂಬ ಕಲರ್ ಆಗಿರುವಂತಹ ದಾಸವಾಳಗಳನ್ನು ಇಡುವಂಥ ಸಮಯದಲ್ಲಿ ಹಸ್ಬೆಂಡ್ ಪ್ರತ್ಯೇಕವಾಗಿ ನಮ್ಮ ಈ ಒಂದು ಮನೆ ಹೊಸತು ನಾವು ಮಾಡಬೇಕಾದ್ರೆ ಗಾರ್ಡನ್ ಅಂತೇಳಿ ಬರಬೇಕಾದ್ರೆ ಅವರು ಜಾಸ್ತಿಯಾಗಿ ಪಿಕ್ ಮಾಡಿ ತಂದಿರುವಂಥದ್ದೇ ದಾಸವಾಳದ ಗಿಡಗಳನ್ನು. ಅವರಿಗೆ ತುಂಬ ಅಂತೇಳಿ ತುಂಬ ಇಷ್ಟ ದಾಸವಾಳದ ಗಿಡಗಳು. ಹಾಗೇನು ಜಾಸ್ತಿಯಾಗಿ ಹೈಬ್ರಿಡ್ ಆಗಿರುವಂಥ ದಾಸವಾಳದ ಗಿಡಗಳನ್ನೇ ನಾವು ಹಾಕಿದ್ದೀವಿ. ಹಾಗಾಗಿ ದೊಡ್ಡ ದಾಸವಾಳಗಳು ಆಗುತ್ತೆ. ತುಂಬ ಖುಷಿಯಾಗುತ್ತೆ ಅದನ್ನು ನೋಡುವಾಗಲೇ. ಬೆಳಿಗ್ಗೆ ಎದ್ದು ಆಲ್ಟರಿಗೆ ಹೂವನ್ನು ಇಟ್ಟಾದ ನಂತರ ನಾನಿಲ್ಲಿ ಬ್ರೇಕ್ಫಾಸ್ಟಿದ್ದು ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಈ ಉದ್ದಿನ ದೋಸೆ ಏನಿದೆ ನೋಡಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಸ್ವಲ್ಪ ಟೀ ಜೊತೆಗೆ ಉದ್ದಿನ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ. ಇತ್ತೀಚಿನ ದಿನಗಳಲ್ಲಿ ತುಂಬ ರೀತಿಯಾದಂತಹ ಒಂದು ಇಂಡಸ್ಟ್ರಿಗಳು ಈ ಸಾವಯವ ಗೊಬ್ಬರದ ಹೆಸರಲ್ಲಿ ನಿಮಗೆ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಗೊಬ್ಬರಗಳನ್ನೆಲ್ಲ ಮಾರ್ತಾರೆ. ಹಾಗಾಗಿ ನಾನು ಸಜೆಸ್ಟ್ ಮಾಡುವಂತಹ ಒಂದು ಕಂಪೆನಿ ಇದು ವಿಶ್ರುತ್ ಆಗ್ರೋ ಇಂಡಸ್ಟ್ರಿ ಅಂತ ಹೇಳಿ. ಇದು ಕುಂದಾಪುರದ್ದು ಬೇಸ್ಡ್ ಕಂಪೆನಿ. ಹಾಗಾಗಿ ಇದು ನಾವು ನಮ್ಮ ತೋಟಕ್ಕೆ, ನಿಮಗೆ ಗೊತ್ತಿರ್ಬೋದು ನಮ್ಮ ಒಂದು ಗಾರ್ಡನ್ ನಮಗೊಂದು ಎಷ್ಟೊಂದು ಇಂಪಾರ್ಟೆಂಟ್ ಅಂತೇಳಿ, ಅದಕ್ಕೆ ನಾವು ತುಂಬ ಇನ್ವೆಸ್ಟ್ ಕೂಡ ಮಾಡಿದ್ದೀವಿ. ಹಾಗಾಗಿ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿರುವಂಥದ್ದೇ ನಮ್ಮ ಗಾರ್ಡನಿಗೆ ಪ್ರತ್ಯೇಕವಾಗಿ. ಹಾಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಕೂಡ. ಡೈರೆಕ್ಟಾಗಿ ಸೊಸೈಟಿಯಿಂದಲೇ ಈ ಗೊಬ್ಬರವನ್ನು ನೀವು ಖರೀದಿ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಇದು ಲೈಸೆನ್ಸ್ ಬೇಸ್ಡ್ ಒಂದು ಗೊಬ್ಬರ ಆಗಿರೋದ್ರಿಂದ ಇದು ಎಲ್ಲ ಕಡೆ ಮಾರಲಿಕ್ಕೆ ಇದಕ್ಕೆ ಪರ್ಮಿಷನ್ ಸಿಗೋದಿಲ್ಲ. ಹಾಗಾಗಿ ನೀವು ಎಲ್ಲಿಯಾದರೂ ಬೇರೆ ಲೋಕಲ್ ಸ್ಟೋರಿಗೆ ಹೋಗಿ ನಾವು ಸಾವಯವ ಗೊಬ್ಬರ ತಗೊಳ್ತೀವಿ ಅಂತ ಹೇಳಿ ನೀವು ಮೋಸ ಹೋಗುವಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡೋದು ನಾವು ಯೂಸ್ ಮಾಡಿ ಆಗಿಯೇ. ಹಾಗಾಗಿ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಅದರ ಜೊತೆಗೆ ನಮ್ಮ ಮಡಂತೆ ಸೊಸೈಟಿಯಲ್ಲಿ ಯಾರೆಲ್ಲ ಈ ಒಂದು ಗೊಬ್ಬರವನ್ನು ಪರ್ಚೇಸ್ ಮಾಡಿದ್ದಾರೆ ಅವರ ಒಂದು ಲೈವ್ ಆಗಿರುವಂತಹ ರಿಸಲ್ಟ್ ಅವರೊಂದಿಗೆ ನಾವು ಸಂದರ್ಶನ ಮಾಡಿರುವಂಥ ವೀಡಿಯೋಸ್ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ನೀವು ಒಂದು ವೇಳೆ ಚೆಕ್ ಮಾಡೋದಿದ್ರೆ ನೋಡ್ಕೊಳ್ಳಿ. ಆವಾಗ ಮಾತ್ರ ನಿಮಗೆ ಒಂದು ನಂಬಿಕೆ, ಆ ಒಂದು ಟ್ರಸ್ಟ್ ಬರುತ್ತೆ. ಖಂಡಿತವಾಗ್ಲೂ ಹೂವಿನ ಗಿಡಗಳಿಗೆ ಸಹ ಇದನ್ನು ಬಳಸ್ಬೋದು. ಹಾಗೆ ಯಾವ ಎಲ್ಲ ಒಂದು ಕಂಡೀಷನಲ್ಲಿ ಯಾವ ಎಲ್ಲ ಒಂದು ರೋಗಕ್ಕೆ ಆಗಿರ್ಬೋದು, ಯಾವುದೆಲ್ಲ ಒಳ್ಳೆತನಕ್ಕೆ ಗಿಡಗಳ ಇದನ್ನು ಬಳಕೆ ಮಾಡ್ಬೋದು ಅಂತ ಹೇಳಿದರೆ, ಇವಾಗ ಅಡಿಕೆ ಗಿಡಗಳು ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗ್ತವೆ ಅಲ್ವಾ. ಸೊ ಇದನ್ನು ಬಳಸೋದ್ರಿಂದ 1 ತಿಂಗಳ ಒಳಗಡೆನೆ ನಿಮಗೆ ಇದು ಹಸಿರು ಬಣ್ಣಕ್ಕೆ ಬರುತ್ತೆ. ಮತ್ತು ಕಾಯಿ ಉದುರುವಿಕೆ ಆಗಿರ್ಬೋದು, ಕಾಯಿ ಒಡೆಯುವಿಕೆ, ಹೀಗೆ ಇನ್ನಿತರ ತುಂಬ ಸಸ್ಯಗಳ ಸಮಸ್ಯೆ ಇರುತ್ತೆ ನೋಡಿ, ಇದೆಲ್ಲ ನಿಯಂತ್ರಣಕ್ಕೆ ಬರುತ್ತೆ. ಇದು ಯೂಸ್ ಮಾಡಿ ಇದ್ದ ಒಳ್ಳೊಳ್ಳೆ ರೈತರೇ ನಮಗೆ ಹೇಳಿರುವಂತಹ ಒಂದು ರಿಸಲ್ಟ್ ಓರಿಯೆಂಟೆಡ್ ಒಂದು ಬ್ರ್ಯಾಂಡ್ ಹಾಗೂ ಒಂದು ಸಾವಯವ ಗೊಬ್ಬರ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆ ರಾಸಾಯನಿಕ ಗೊಬ್ಬರ ಅತಿಯಾಗಿ ಬಳಕೆ ಮಾಡಿದರೆ ಈ ಮಣ್ಣಿನ ಒಂದು ಫಲವತ್ತತೆ ಏನಿದೆ ನೋಡಿ ಅದು ನಿಜವಾಗ್ಲೂ ಹಾಳಾಗುತ್ತೆ. ಇದರ ಬಗ್ಗೆ ಈಗ ತುಂಬ ಮಂದಿಗೆ ಮಾಹಿತಿ ಗೊತ್ತಿರ್ಬೋದು. ಹಾಗೆ ತುಂಬ ಇವಾಗ ನಾವು ವೆಜಿಟೇಬಲ್ ಎಲ್ಲ ಮನೆಯಲ್ಲೇ ಮಾಡ್ತಾರೆ ಈಗ ಜಾಸ್ತಿಯಾಗಿ. ಅದಕ್ಕೆಲ್ಲ ನಾವು ರಾಸಾಯನಿಕವಾಗಿರುವಂಥ ಗೊಬ್ಬರವನ್ನು ಮಾಡಿದರೆ ನಾವು ಅಂಗಡಿಯಿಂದ ತರುವಂಥ ಒಂದು ತರಕಾರಿಗೆ ಮತ್ತು ನಾವು ಬೆಳೆಸುವಂಥ ತರಕಾರಿಗೆ ಏನು ಸಹ ಒಂದು ವ್ಯತ್ಯಾಸನೇ ಇರೋದಿಲ್ಲ. ಯಾಕಂದರೆ ಅದಕ್ಕೆ ಸಹ ಹಾಕುವಂಥದ್ದು ಕೆಮಿಕಲ್, ಇದಕ್ಕೆ ಸಹ ಹಾಕುವಂಥದ್ದು ಕೆಮಿಕಲೇ ಆಗಿರುತ್ತೆ. ಹಾಗಾಗಿ
ಮನೆಯಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಏನಾದರೂ ತರಕಾರಿ ಬೆಳೆಸ್ತೀವಿ ಅಂತ ಹೇಳಿದರೆ ಇಂಥ ಒಂದು ಸಾವಯವ ಯಾವುದೇ ಒಂದು ಕೆಮಿಕಲ್ ಹಾಕದೆ ಮಾಡಿರುವಂಥ ಒಂದು ಮೀನಿನ ಒಂದು ಮೂಲದ ಗೊಬ್ಬರ ಅಂತಲೇ ಹೇಳ್ಬೋದು ಇದು. ಹಾಗಾಗಿ ಇದಕ್ಕೆ ನಾವು ಸಾವಯವ ಗೊಬ್ಬರ ಅಂತೇಳಿ ಹೇಳ್ತೇವೆ. ಇದರಲ್ಲಿ ಯಾವುದೇ ಆಗಿರುವಂಥ ಹಾರ್ಮ್ಫುಲ್ ಆಗಿರುವಂಥ ಕೆಮಿಕಲ್ಸ್ ಎಲ್ಲ ನಾವು ಬಳಸೋದಿಲ್ಲ. ಹಾಗಾಗಿ ಇದು ನಿಮಗೆ ಮನೆಯಲ್ಲೇ ಮಾಡಿರುವಂಥ ತರಕಾರಿ ನಿಮ್ಮ ಮಕ್ಕಳಿಗೆ ಆಗಿರ್ಬೋದು, ಮನೆಯವರಿಗೆ ಸೇಫ್ ಅಂತೇಳಿ ಹೇಳ್ಬೋದು. ಮತ್ತು ಈ ವಿಶ್ರುತ ಭೂಸಿರಿ ಗೊಬ್ಬರ ಈಗಾಗಲೇ ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ, ಸರ್ಕಾರದಿಂದ ಮಾನ್ಯತೆ ಕೂಡ ಪಡೆದಿದೆ. ಅದಕ್ಕೋಸ್ಕರನೇ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು. ಹಾಗೆಯೇ ತುಂಬ ಮಂದಿ ಸೊಸೈಟಿಯಿಂದಲೇ ಇದನ್ನು ಖರೀದಿಸಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಇದು ಸರ್ಕಾರದಿಂದಲೇ ಮಾನ್ಯತೆ ಪಡೆದಿರುವಂಥ ಒಂದು ಗೊಬ್ಬರ. ವಿಶ್ರುತ ಭೂಸಿರಿ ಗೊಬ್ಬರದಲ್ಲಿ 9 ಪೋಷಕಾಂಶಗಳಿವೆ. ಗಿಡಗಳಿಗೆ ಶಕ್ತಿಯನ್ನು ನೀಡೋದ್ರಿಂದ ಬೇರೆ ಬೇರೆ ರೀತಿಯ ರೋಗ ನಿಯಂತ್ರಣಕ್ಕೂ ಇದು ನಿಜವಾಗ್ಲೂ ತುಂಬ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಕರಾವಳಿ ಪ್ರದೇಶದಲ್ಲಿ ತೆಂಗು, ಅಡಿಕೆ, ಕಾಳುಮೆಣಸು, ಭತ್ತ, ಶೇಂಗಾ, ಹಣ್ಣಿನ ಮತ್ತು ತರಕಾರಿ ಬೆಳೆಗಳಿಗೆ ವಿಶ್ರುತ ಭೂಸಿರಿ ಗೊಬ್ಬರ ಪ್ರಯೋಗಿಸಿ ಸಾಕಷ್ಟು ರೈತರು ನಿಜವಾಗ್ಲೂ ಪ್ರಯೋಜನವನ್ನು ಪಡೆದಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ತುಂಬ ವೀಡಿಯೋಸಲ್ಲಿ. ಹಾಗೆಯೇ ಅವರ ಒಂದು ಎಕ್ಸ್ಪೀರಿಯೆನ್ಸನ್ನು ನಮಗೆ ಕಾಲ್ ಮಾಡಿ ಕೂಡ ಕರೀತಾರೆ. ನಾವಿದನ್ನು ಬಳಸಿದ್ದೀವಿ, ನಮಗೆ ಈ ರೀತಿಯ ರಿಸಲ್ಟ್ ಬಂದಿದೆ ಅಂದರೆ ಅವರೇ ನಮಗೆ ಕಾಲ್ ಮಾಡಿ ಕರೆದಿರುವಂಥದ್ದು ಕೂಡ ಇದೆ. ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಇದನ್ನು ನಾನು ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ನಾನು ಈ ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಅದು ನವಂಬರ್ 13 ತಾರೀಕಿಗೆ. ನಾಳೆ ನವಂಬರ್ 14 ತಾರೀಕಿಗೆ ನಾನು ಆಲ್ರೆಡಿ ನನ್ನ ರೀಲ್ಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಈ ನಮ್ಮ ಸಹಕಾರಿ ಸಪ್ತಾಹ ಅಂತೇಳಿ ಒಂದು ಬೃಹತ್ ಮಟ್ಟದ ಜಿಲ್ಲಾ ಮಟ್ಟದ ಒಂದು ಒಳ್ಳೆ ಕಾರ್ಯಕ್ರಮ ಮಡಂತ್ಯರ್ನಲ್ಲಿ ನಡೀಲಿಕ್ಕಿದೆ. ಇಲ್ಲಿ ಮಡಂತ್ಯರ್ನಲ್ಲಿರುವಂತಹ ನಮ್ಮ ಸೇಕ್ರೆಡ್ ಹಾರ್ಟ್ ಚರ್ಚ್ ಹಾಲ್ ಏನಿದೆ ನೋಡಿ, ಅಲ್ಲಿ ಈ ಒಂದು ವಿಶ್ರುತ್ ಆಗ್ರೋ ಇಂಡಸ್ಟ್ರಿ ಅವರು ಬಂದು ಸ್ಟಾಲನ್ನು ಹಾಕ್ಲಿಕ್ಕಿದ್ದಾರೆ. ಸೊ ಇಲ್ಲಿ ನಿಮಗೆ ತುಂಬ ಮಾಹಿತಿಯನ್ನು ಅವರು ಶೇರ್ ಮಾಡ್ಕೊಳ್ತಾರೆ. ನಮಗೆ ಇವಾಗ ಹೂ ತೋಟಕ್ಕೆ ಬೇಕಾಗಿರುವಂತಹ ಯಾವುದೆಲ್ಲ ಗೊಬ್ಬರವನ್ನು ನಾವು ಯಾವ ರೀತಿ ಬಳಸಬೇಕು, ಹಾಗೆಯೇ ನಾವು ಅಡಿಕೆ ತೋಟಗಳಿಗೆ ಆಗಿರ್ಬೋದು ಯಾವ ರೋಗಕ್ಕೆ ನಾವು ಯಾವ ರೀತಿಯಾಗಿರುವಂತಹ ಒಂದು ಗೊಬ್ಬರವನ್ನು ಬಳಸಬೇಕು, ಇದರ ಬಗ್ಗೆ ಎಲ್ಲ ಅವರು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕಿದ್ದಾರೆ. ಹಾಗಾಗಿ ನೀವು ಇದರ ಒಂದು ಪ್ರಯೋಜನವನ್ನು ಅಲ್ಲಿ ಬಂದು ಪಡಿಬೋದು. ಸೊ ಇದು ನಾಳೆ ಅಂತ ಹೇಳಿದರೆ ನವಂಬರ್ 14 ತಾರೀಕಿಗೆ 10 ಗಂಟೆಗೆ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮಡಂತ್ಯರ್ ಹಾಲಿನಲ್ಲಿ, ಸೇಕ್ರೆಡ್ ಹಾರ್ಟ್ ಹಾಲಿನಲ್ಲಿ. ಸೊ ಇಲ್ಲಿ ಬಂದು ನೀವು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೋದು. ಹಾಗೆಯೇ ತುಂಬ ರೀತಿಯಾದಂಥ ಸ್ಟಾಲ್ಗಳು ಸಹ ಇಲ್ಲಿ ಬರಲಿಕ್ಕಿದೆ. ಇದರ ಒಂದು ಪ್ರತಿಯೊಂದು ನಿಮಗೆ ಕೃಷಿಯ ಬಗ್ಗೆ ಆಗಿರ್ಬೋದು, ಇದರಲ್ಲಿ ತುಂಬ ಪ್ರಾಡಕ್ಟ್ಸ್ಗಳನ್ನು ತಗೊಂಡು ಒಳ್ಳೊಳ್ಳೆ ಕೃಷಿಕರು ಸಹ ಇಲ್ಲಿ ಬರ್ತಾರೆ. ಸೊ ಇದರ ಖಂಡಿತವಾಗ್ಲೂ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನೀವು ಯಶಸ್ವಿಯಾಗಿ ಮಾಡಿಕೊಳ್ಳಿ ಅಂಥೇಳಿ ನಾನು ಕೇಳಿಕೊಳ್ತೀನಿ. ಎಲ್ಲ ನನ್ನ ಗ್ಲೆನ್ಸಿಸ್ ವ್ಲಾಗ್ಸ್ ಚಾನಲನ್ನು ತುಂಬ ಸಮಯದಿಂದ ಫಾಲೋ ಮಾಡ್ತಾ ಇರುವವರಿಗೆ ನಿಜವಾಗ್ಲೂ ನೀವು ತುಂಬ ಸಮಯದಿಂದ ನನಗೆ ಕೇಳ್ತಾ ಇದ್ರಿ ವೀಡಿಯೋಸನ್ನು ಮಾಡಲಿಕ್ಕೆ. ಸಾರಿ, ನೀವು ನನಗೆ ತುಂಬ ಜೆನ್ಯೂನಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಆದರೆ ನಾನೇ ವೀಡಿಯೋಸನ್ನು ಹಾಕಲಿಕ್ಕೆಲ್ಲ ಕೆಲವೊಮ್ಮೆ ಜಾಸ್ತಿಯಾಗಿ ಫೇಲ್ ಆಗಿದ್ದೀನಿ. ಆದರೆ ಈ ಸರ್ತಿ ನಾನು ಖಂಡಿತವಾಗಲೂ ಪ್ರಯತ್ನವನ್ನು ಮಾಡ್ತೀನಿ ವೀಡಿಯೋಸನ್ನು ರೆಗ್ಯುಲರಾಗಿ ಹಾಕಲಿಕ್ಕೆ. ಈ ಒಂದು ವಿಡಿಯೋ ಏನಿದೆ ನೋಡಿ, ಇದು ನಾನು ಸ್ವಲ್ಪ ದಿನದ ಹಿಂದೆ ನಾನು ತೆಗೆದಿಟ್ಟಿರುವಂತಹ ವಿಡಿಯೋ ಆಗಿದೆ. ಯಾಕಂತ ಹೇಳಿದರೆ ನಾನು ಇದನ್ನು ರೆಡಿ ಮಾಡಿ ಇಟ್ಟಿದ್ದೆ, ಆದರೆ ನನಗೆ ಪೋಸ್ಟ್ ಮಾಡಲಿಕ್ಕೆ ಸ್ಪೆಷಲಿ ವಾಯ್ಸ್ ಓವರೆಲ್ಲ ಹಾಕಲಿಕ್ಕೆ ನಾನು ಸ್ವಲ್ಪ ಹಿಂಜರಿತಿದ್ದೆ. ಯಾಕಂತ ಹೇಳಿದರೆ ಒಮ್ಮೆ ನಾನು ವಿಡಿಯೋವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಅದ ನಂತರ ರೆಗ್ಯುಲರ್ ಆಗಿ ನಾನು ವೀಡಿಯೋಸನ್ನು ಪೋಸ್ಟ್ ಮಾಡಬೇಕು, ಆವಾಗ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ. ಒಂದು ಸರ್ತಿ ನಾನು ವೀಡಿಯೋಸನ್ನು ಹಾಕಿ ಮತ್ತು ಅದನ್ನು ಬಿಟ್ಟರೆ ನನಗೆ ಅದು ಯಾಕೋ ಮನಸ್ಸಿಗೆ ಸರಿ ಅಂತ ಅನಿಸಲ್ಲ. ಅದಕ್ಕೆ ನಾನು ತುಂಬ ಹಿಂಜರಿತಿದ್ದೆ ಹಾಕಲಿಕ್ಕೆ. ಹಾಗಾಗಿ ಇದು ಸ್ವಲ್ಪ ದಿನದ ಹಿಂದೆಯ ವಿಡಿಯೋ ಆಗಿದೆ. ಸೊ ಈ ದಿನ ಜೋಶ್ವನಿಗೆ ರಜೆ ಇತ್ತು ಸ್ಕೂಲಿಗೆ, ಹಾಗೆ ಇಲ್ಲಿ ನೋಡ್ಬೋದು ಅವನದು ಏನಾದರೂ ಕೆಲಸವನ್ನು ಇಲ್ಲಿ ಮಾಡ್ತಾ ಇರ್ತೇನೆ. ನಾನು ಜಾಸ್ತಿಯಾಗಿ ಅವನಿಗೆ ಸ್ಕ್ರೀನ್ ಟೈಮನ್ನು ಅವಾಯ್ಡ್ ಮಾಡ್ತೀನಿ. ಏನಾದರೂ ಅವನದ್ದು ಕೆಲಸ ಮಾಡಿದರೂ ಪರವಾಗಿಲ್ಲ, ಉಪದ್ರ ಮಾಡಿದರೂ ಪರವಾಗಿಲ್ಲ ಅಂಥೇಳಿ ನಾನು ಎಲ್ಲಿರ್ತೀನಿ ಅಲ್ಲಿ ಅವನನ್ನು ಕರ್ಕೊಂಡು ಬರ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ವಿಡಿಯೋದ ಸ್ಟಾರ್ಟಿಂಗಲ್ಲಿ, ನಾನು ಒಂದು ಇಂಟರ್ನೆಟ್ ಏನಿದೆ ನೋಡಿ ಅದನ್ನೇ ನಾನು ಮೆಲ್ಲ ಆಫ್ ಮಾಡಿಬಿಡ್ತೀನಿ. ಆವಾಗ ಆಟೋಮೆಟಿಕ್ಕಾಗಿ ಅವನನ್ನು ಹುಡುಕಿ ಬರ್ತಾನೆ. ಇಲ್ಲಿ ಏನಾದರೂ ಅವನಿಗೆ ಬೇಕಾದರೆ ಜ್ಯೂಸ್
ಮಾಡುವಂಥದ್ದಾಗಿರ್ಬೋದು, ಅಥವಾ ಅವನಿಗೆ ಈ ಥರ ರೆಸಿಪೀಸ್ ಎಲ್ಲ ಏನಾದರೂ ಟ್ರೈ ಮಾಡುವಂಥದ್ದು ಕೂತ್ಕೊಂಡು, ಅದೆಲ್ಲ ಅವನಿಗೆ ಇಷ್ಟ. ಸೊ ಸ್ಪೆಷಲಿ ಅವನಿಗೆ ಲೈಮ್ ಜ್ಯೂಸ್ ಎಲ್ಲ ಮಾಡಲಿಕ್ಕೆ ತುಂಬ ಇಷ್ಟ. ಅವನೇ ಏನಾದರೂ ಮಾಡಿಕೊಂಡು ಇರ್ತಾನೆ. ಹಾಗಾಗಿ ನಾನು ಸಹ ಅವನಿಗೆ ಏನು ಇಷ್ಟ ಇದೆ ನೋಡಿ ಅದನ್ನು ಮಾಡಲಿಕ್ಕೆ ಕೊಡ್ತೀನಿ. ಇಬ್ಬರು ಗಲಾಟೆ ಮಾಡಿ ಸಹ ಬೀಳ್ತೀವಿ. ಅಂತೇಳಿದರೆ ಒಂಥರ ಫ್ರೆಂಡ್ಸ್ ಥರ ನಾನು ಮತ್ತು ಜೋಶ್ವಾ ಇಬ್ಬರು ನಮ್ಮದೇ ಹರಿಕತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಇವತ್ತು ಜೋಶ್ವನಿಗೆ ರಜೆ, ಇದು ಮೋಸ್ಟ್ಲಿ ಸ್ಯಾಟರ್ಡೇದ್ದು ವ್ಲಾಗ್ ಆಗಿದೆ. ಸೊ ನನಗೆ ಸ್ಯಾಟರ್ಡೇ ನನಗೆ ಕೂಡ ರಜೆ ಇರುತ್ತೆ. ನನಗೆ ಮಂಡೇ ಟು ಫ್ರೈಡೇ ಮಾತ್ರ ಕೆಲಸ ಇರುತ್ತೆ. ಹಾಗಾಗಿ ಸ್ಯಾಟರ್ಡೇ ನನಗೆ ಕೂಡ ರಜೆ ಇರೋದ್ರಿಂದ ಜೋಶ್ವನಿಗೆ ಕೂಡ ರಜೆ ಇತ್ತು ಕಾಣಬೇಕು. ಹಾಗಾಗಿ ನಾನು ಇಲ್ಲಿ ಜೋಶ್ವನಿಗೆ ನಾನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲದಿದ್ದರೆ ಎಲ್ಲಾದರೂ ಅವನಿಗೆ ರಜೆ ಇದ್ದರೆ ನಾನು ಅವನಿಗೆ ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ಅವನು ಪಾಪ ಕೆಲವೊಮ್ಮೆ ಮಧ್ಯಾಹ್ನ ಎಲ್ಲ ಅಲ್ಲೇ ಮಲಗಿಬಿಡ್ತಾನೆ. ನಾನೆಲ್ಲಿ ವರ್ಕ್ ಮಾಡ್ತೀನಿ ಅಲ್ಲೇ ಚಾಪೆ ಹಾಕಿಬಿಟ್ರೆ ಅಲ್ಲೇ ಮಲ್ಕೊಂಡು ಬಿಡ್ತಾನೆ. ಅಲ್ಲೇ ಅವನಿಗೆ ಬರೀಲಿಕ್ಕೆ ಹೋಮ್ವರ್ಕ್ ಎಲ್ಲ ನಾನು ಜಾಸ್ತಿಯಾಗಿ ಆಫೀಸಲ್ಲೇ ಕೊಡ್ತೀನಿ. ಯಾಕಂತೇಳಿದ್ರೆ ನಾನು ಸಿಸ್ಟಮನ್ನೆಲ್ಲ ಇಲ್ಲಿ ಮನೆಯಲ್ಲಿ ಶಿಫ್ಟ್ ಮಾಡ್ಬೋದು, ಆದರೆ ನಮಗೆ ಆಫೀಸಲ್ಲಿ ಸಹ ತುಂಬ ಜವಾಬ್ದಾರಿಗಳೆಲ್ಲ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ನಮಗೆ ಮಾನಿಟರ್ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ನಾನು ಆಫೀಸ್ಗೆ ಹೋಗ್ತೀನಿ. ಹಾಗಾಗಿ ಸ್ವಲ್ಪ ಮಲ್ಟಿಪಲ್ ಟಾಸ್ಕನ್ಸ್ ಕೂಡ ಮಾಡಬೇಕು ಅಂತೇಳಿ ಆ ಒಂದು ಇಂಟೆನ್ಷನಲ್ಲಿ ನಾನು ಆಫೀಸ್ಗೆ ಹೋಗೋದ್ರಿಂದ ಜೋಶ್ವನನ್ನು ನಾನು ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ರಜೆ ಇದ್ದ ಸಮಯದಲ್ಲಿ. ಆದರೆ ಇವತ್ತು ನನಗೆ ಕೂಡ ರಜೆ ಇದ್ದಿದ್ದರಿಂದ ನಾನು ಅವನ ಜೊತೆಗೇ ಇಲ್ಲಿ ಟೈಮ್ ಸ್ಪೆಂಡನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಲಂಚ್ ಪ್ರಿಪೇರ್ ಮಾಡಿದ್ದೀನಿ. ನಾನು ಇವತ್ತು ಸ್ವಲ್ಪ ದಾಲ್ ಫ್ರೈ ಥರ ಮಾಡಿದ್ದೀನಿ, ಪಾಲಕನ್ನು ಹಾಕಿ. ನಂತರ ಫಿಶ್ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿಲ್ಲ, ನಾವು ನಮ್ಮ ನಮ್ಮ ಗಾರ್ಡನಿಗೆ ಈ ಒಂದು ವಿಶ್ರುತ್ ಆಗ್ರೋ ಇಂಡಸ್ಟ್ರಿಯವರ ಈ ಒಂದು ಸಾವಯವ ಗೊಬ್ಬರ ಏನಿದೆ ನೋಡಿ, ಮೀನಿನ ಮೂಲದ ಸಾವಯವ ಗೊಬ್ಬರ, ಅದನ್ನು ನಾವು ನಮ್ಮ ಹೂದೋಟಕ್ಕೆ ಆಗಿರ್ಬೋದು, ತರಕಾರಿಯ ಗಿಡಗಳಿಗೆ, ಹಾಗೆಯೇ ಈ ಒಂದು ಹಣ್ಣಿನ ಗಿಡಗಳಿಗೆ ಸಹ ನಾವು ಹಾಕಿದ್ವಿ. ಸೊ ಅದರ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತೇಳಿ ನಮಗೆ ನೋಡಲಿಕ್ಕೆ ಬೇಕಿತ್ತು. ಹಾಗಾಗಿ ನಾವು ನಮ್ಮದೇ ಒಂದು ಗಾರ್ಡನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ನೋಡ್ಬೋದು ಯಾವ ರೀತಿ ತುಂಬ ಈ ಒಂದು ಚಿಕ್ಕುವಿದ್ದ ಗಿಡ ಹೂ ಬಿಟ್ಟಿದೆ ಅಂಥೇಳಿ. ಇದನ್ನು ನಾವು ಹಾಕಿ ಈಗ 2 ತಿಂಗಳು ಅಥವಾ 3 ತಿಂಗಳು ಆಗಿದೆ ಅಷ್ಟೇ ಕಾಣಬೇಕು, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಆದರೆ ನಾನು ಆಲ್ರೆಡಿ ಇದಕ್ಕೆ ಯಾವ ರೀತಿ ನಾವು ಏನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಯಾವ ಪೋರ್ಷನಲ್ಲಿ ಇದನ್ನು ನಾವು ಹಾಕಿದ್ದೀವಿ ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿ ಇಟ್ಟಿದ್ದೀನಿ. ನಮಗೆ ಫಸ್ಟಿಗೆ ರಿಸಲ್ಟ್ ನೋಡಬೇಕಿತ್ತು, ಅದಕ್ಕೋಸ್ಕರ ನಾವು ಆ ವಿಡಿಯೋವನ್ನು ಪೋಸ್ಟ್ ಮಾಡಿರಲಿಲ್ಲ. ಹಾಗೆ ನಾನು ಸಹ ವೀಡಿಯೋಸನ್ನೆಲ್ಲ ಸ್ಟಾಪ್ ಮಾಡಿದ್ದೆ, ಅದಕ್ಕೋಸ್ಕರ ನಾನು ಆ ವೀಡಿಯೋಸನ್ನು ಹಾಕಿರಲಿಲ್ಲ. ಖಂಡಿತವಾಗ್ಲೂ ನಾನು ಆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ, ನಾವು ಯಾವ ರೀತಿ ಅದನ್ನು ಯೂಸ್ ಮಾಡಿದ್ವಿ ಅಂತ ಹೇಳಿ. ಇಲ್ಲೊಂದು ಮರ ನೋಡ್ಬೋದು ನೀವು, ಇದು ಅಬಿಯು ಅಂತೇಳಿ ಒಂದು ಫ್ರೂಟ್ ಬರುತ್ತೆ, ಅದರ ಒಂದು ಮರ. ಇದು ಫುಲ್ ಇವಾಗ ಹೋಗಿದೆ, ಅದಕ್ಕೋಸ್ಕರ ನಮಗೆ ಅದನ್ನು ಏನು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಸ್ವಲ್ಪ ಮುಂಚೆನೇ ನಾವು ಈ ಒಂದು ಉತ್ಪನ್ನದ ಬಳಕೆಯನ್ನು ಮಾಡಿದರೆ ಅದನ್ನು ಬದುಕಿಸ್ಬೋದಿತ್ತು ಅಂತೇಳಿ ಅನಿಸ್ತು ನನಗೆ. ಆದರೆ ಪರವಾಗಿಲ್ಲ, ಏನು ಮಾಡೋದಲ್ವ. ಸೊ ಇಷ್ಟು ಗಿಡಗಳಲ್ಲಿ ನಮ್ಮದು ಅದೇ ಒಂದೇ ಮರ ಆ ರೀತಿ ಆಗಿರುವಂಥದ್ದು. ಅದಕ್ಕೆ ತುಂಬ ಸರ್ತಿ ನಾವು ಮದ್ದನ್ನು ಹಾಕಿದ್ದೀವಿ, ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿರಲಿಲ್ಲ. ನಂತರ ಇಲ್ಲಿ ನೋಡ್ಬೋದು, ಇದು ಚಿಕ್ಕವಿದ್ದ ಗಿಡ ನಮ್ಮದು ಈ ರೀತಿ ಇರಲಿಲ್ಲ, ತುಂಬ ಒಳ್ಳೆ ಚಿಗುರಿದೆ, ಹಾಗೆಯೇ ತುಂಬ ಹೂ ಸಹ ಬಿಟ್ಟಿದೆ. ಅದೇ ಹಸ್ಬೆಂಡ್ ಹೇಳ್ತಾ ಇದ್ರು, ನೋಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ. ತುಂಬ ಖುಷಿ ನಮಗೆ ಇದರ ಒಂದು ರಿಸಲ್ಟನ್ನು ನೋಡಿ. ನಮಗೆ ಮೇಯ್ನಾಗಿ ನಾವು ಇದನ್ನು ಯಾಕೆ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಮಣ್ಣಿನ ಒಂದು ಫಲವತ್ತತೆ ಏನಿದೆ ನೋಡಿ, ಅದನ್ನು ನಾವು ಯಾವಾಗಲೂ ಹಾಳು ಮಾಡಬಾರ್ದು. ನಾವು ಜಾಸ್ತಿ ಕೆಮಿಕಲನ್ನು ಯೂಸ್ ಮಾಡಿಬಿಟ್ಟೆ ನಮ್ಮ ಒಂದು ಮಣ್ಣಿನ ಫಲವತ್ತತೆಯನ್ನು, ಸೂಕ್ಷ್ಮಾಣುಜೀವಿ ಏನಿರುತ್ತೆ ನೋಡಿ, ಅದನ್ನು ನಾವು ಹೆಚ್ಚಿಸಬೇಕಾದ್ರೆ ನಾವು ಈ ರೀತಿಯಾದಂತಹ ಒಂದು ಸಾವಯವವಾಗಿ ಉತ್ಪನ್ನ ಆಗಿರುವಂತಹ ಈ ಗೊಬ್ಬರಗಳನ್ನು ನಾವು ಬಳಕೆ ಮಾಡಬೇಕು. ಆವಾಗ ಮಾತ್ರ ಸೂಕ್ಷ್ಮಾಣುಜೀವಿಗಳೆಲ್ಲ ಹೆಚ್ಚಳವಾಗುತ್ತೆ ಭೂಮಿಯಲ್ಲಿ. ಹಾಗೆ ಇವರು ಕವಿತಾ ಅಂತ ಹೇಳಿ ನೀವು ನಮ್ಮ ವಿಡಿಯೋಸಲ್ಲೆಲ್ಲ ನೋಡಿರ್ಬೋದು, ಆಗ್ರೋ ಇಂಡಸ್ಟ್ರಿಯಲ್ಲಿ ಇವರು ವರ್ಕ್ ಮಾಡ್ತಾರೆ. ಸೊ ಇವರಿಗೆ ತುಂಬ ಮಾಹಿತಿ ಇದೆ ಇದರ ಬಗ್ಗೆ. ಹಾಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ,
ನಾಳೆ ನವಂಬರ್ 14 ತಾರೀಕಿಗೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಮಡಂತ್ಯಾರ್ ಸೆಕ್ರೆಡ್ ಹಾರ್ಟ್ ಹಾಲಲ್ಲಿ ಏನು ಈ ಒಂದು ನಮ್ಮ ಸಹಕಾರಿ ಸಪ್ತಾಹ ಏನು ಜಿಲ್ಲಾ ಮಟ್ಟದಲ್ಲಿ ನಡೀಲಿಕ್ಕಿದೆ. ತುಂಬ ಸಾವಿರಾರು ಜನ ಮಂದಿ ಬಂದು ಸೇರ್ಲಿಕ್ಕಿದ್ದಾರೆ. ತುಂಬ ಸ್ಟಾಲ್ಗಳು ಬರಲಿಕ್ಕಿದೆ, ಹಾಗೆಯೇ ತುಂಬ ರೈತರು ಸಹ ಬರಲಿಕ್ಕಿದ್ದಾರೆ. ಹಾಗಾಗಿ ಈ ವರ್ಷ ವಿಶ್ರುತ್ ಆಗ್ರೋ ಇಂಡಸ್ಟ್ರಿಯವರು ಸಹ ಬಂದು ಸ್ಟಾಲನ್ನು ಹಾಕಲಿಕ್ಕಿದ್ದಾರೆ, ಮಾಹಿತಿಯನ್ನು ಶೇರ್ ಮಾಡಲಿಕ್ಕಿದ್ದಾರೆ. ಹಾಗಾಗಿ ನಿಮಗಿದೊಂದು ಒಳ್ಳೆ ಆಪರ್ಚುನಿಟಿ. ನಾನು ನಿಮಗೆ ತುಂಬ ಡೀಟೇಲ್ಸನ್ನು ಹೇಳಿದ್ದೀನಿ, ಆದರೂ ಅವರಿಗೆ ಗೊತ್ತಿರುವಷ್ಟು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಂದಲೇ ನೀವು ತುಂಬ ಅಂದರೆ ತುಂಬ ಮಾಹಿತಿಯನ್ನು ಪಡೆದುಕೊಳ್ಬೋದು. ಹಾಗೆಯೇ ನಿಮಗೆ ಇಷ್ಟವಾದ ಪ್ರಾಡಕ್ಟನ್ನು ಬೈ ಸಹ ಮಾಡ್ಬೋದು. ಹಾಗಾಗಿ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರೇ, ನಿಮ್ಮಲ್ಲಿ ಒಂದು ವಿನಂತಿ, ನಾಳೆಯ ದಿನ ಬೆಳ್ತಂಗಡಿ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಗೂ ಇತರ ಸಹಕಾರ ಸಂಘಗಳ ಸಹಯೋಗದಿಂದ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬೆಳ್ತಂಗಡಿ ತಾಲೂಕು ಇವರ ನೇತೃತ್ವದಲ್ಲಿ 72ನೇ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ. ನಾಳೆ ನವಂಬರ್ 14 ತಾರೀಕಿನಂದು ಮಡಂತ್ಯಾರ್ ಸೇಕ್ರೆಡ್ ಹಾರ್ಟ್ ಸಭಾಭವನದಲ್ಲಿ. ನೀವು ಖಂಡಿತವಾಗಲೂ ಬನ್ನಿ, ಇದರ ಪರಿಪೂರ್ಣ ಪ್ರಯೋಜನವನ್ನು ಪಡೀರಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಇನ್ನು ಸಿಕ್ಕುವ ನಾಳೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.